ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಇದೀಗ ಹಾಸ್ಯ ನಟ ಚಿಕ್ಕಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಂದ್ರೆ ಸಾಕ್ಷಿಯಾಗಿ ಪರಿಗಣಿಸೋಕೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಚಿಕ್ಕಣ್ಣ ಅವರನ್ನ. ಈ ಹಿನ್ನೆಲೆಯಲ್ಲಿ ನಿನ್ನೆ ಸುಮಾರು 2.5 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ ಚಿಕ್ಕಣ್ಣ ಅವ್ರ ಜೊತೆ. ದರ್ಶನ್ ಜೊತೆ ಪಾರ್ಟಿ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಇವ್ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಳ್ಳಲಾಗಿದೆ. ನಿನ್ನೆ ಪಾರ್ಟಿ ಮಾಡಿದ ಜಾಗದಲ್ಲಿ ಚಿಕ್ಕಣ್ಣ ಕೊಟ್ಟಂತಹ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ದರ್ಶನ್ ಮುಂದೆಯೇ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಏನಾಯ್ತು ಅವತ್ತು? ಅಲ್ಲಿ ಪಾರ್ಟಿ ಮಾಡ್ತಾ ಇದ್ರಿ ನಿಜ, ಆಮೇಲೆ ಏನಾಯ್ತು? ದರ್ಶನ್ ಯಾವಾಗ ಎದ್ದೋದ್ರು? ದರ್ಶನ್ ಎದ್ದೋಗೋದಕ್ಕೆ ಕಾರಣ ಯಾರು? ಅವರನ್ನ ಬಂದು ಕರ್ಕೊಂಡು ಹೋಗಿದ್ ಯಾರು? ಇವೆಲ್ಲ ಪ್ರಶ್ನೆಯನ್ನ ಚಿಕ್ಕಣ್ಣ ಅವರ ಜೊತೆಗೆ ಕೇಳಿದ್ದಾರೆ ಯಾರು? ಪೊಲೀಸರು. ಸ್ಥಳ ಮಹಜರಿನ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ ಒಂದು ಪಬ್ ಅಂಡ್ ಈ ಒಂದು ರೆಸ್ಟೋರೆಂಟ್ ನಲ್ಲಿ ಒಂದು ಪಾರ್ಟಿ ಮಾಡ್ತಾ ಇದ್ರಲ್ಲ, ಈ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಅಲ್ಲಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ ಕರ್ಸಿದ್ರು ಸಾಕ್ಷಿಯಾಗಿ ಪರಿಗಣಿಸೋಕೆ. ಚಿಕ್ಕಣ್ಣ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ರು, ನಾನು ಸಹಕಾರನ ಕೊಟ್ಟಿದ್ದೀನಿ ಅಂತ. ಇದೀಗ ನೆನ್ನೆ ಪಾರ್ಟಿ ಮಾಡಿದ ಜಾಗದಲ್ಲಿ ಚಿಕ್ಕಣ್ಣ ಕೊಟ್ಟಂತಹ ಎಲ್ಲಾ ಸ್ಟೇಟ್ಮೆಂಟ್ಗಳನ್ನ ಕೂಡ ಬರ್ತ್ಕೊಂಡಿದ್ದಾರೆ, ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಕೂಡ ಅಲ್ಲೇ ಇದ್ರು ಸ್ಪಾಟ್ ಮಹಜರಿನ ಸಂದರ್ಭದಲ್ಲಿ. ಹಾಗಾದ್ರೆ ಏನ್ ಹೇಳಿದ್ರು ಚಿಕ್ಕಣ್ಣ ನೋಡ್ತಾ ಹೋಗೋಣ. ನಾವು ಪಾರ್ಟಿ ಮಾಡ್ತಾ ಇದ್ದಾಗ ದರ್ಶನ್ಗೆ ಪರಿಚಿತ ವ್ಯಕ್ತಿಯೊಬ್ರು ಅಲ್ಲಿಗೆ ಬಂದ್ರು. ಪಟ್ಟಣಗೆರೆ ಶೆಡ್ ಬಗ್ಗೆ ಅವರು ಮಾತಾಡ್ಕೊಳ್ತಾ ಇದ್ರು. ಪವನ್ ಮಾತು ಕೇಳಿ ದರ್ಶನ್ ಸ್ವಲ್ಪ ಕೋಪ ಮಾಡ್ಕೊಂಡ್ರು. ಆಗ ಪವನ್ ಅಲ್ಲಿಂದ ಹೊರಟೋದ. ಸ್ವಲ್ಪ ಹೊತ್ತು ಬಿಟ್ಟು ದರ್ಶನ್ ಮತ್ತು ವಿನಯ್ ಹಾಗೆ ಪ್ರದೋಷ್ ಕೂಡ ಅಲ್ಲಿಂದ ಹೋದ್ರು. ವಿನಯ್ ಯಾರು? ಒಂದು ರೆಸಾರ್ಟ್ ಏನಿತ್ತು, ರೆಸ್ಟೋರೆಂಟ್ ಏನಿತ್ತು ಅದರ ಓನರು. ಯಾವ ವಿಚಾರಕ್ಕೆ ಹೋದ್ರು, ಯಾಕೆ ಹೋದ್ರು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಹೀಗಂತ ಪೊಲೀಸರ ಮುಂದೆ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ನಟ ಚಿಕ್ಕಣ್ಣ. ಪವನ್ ಅನ್ನುವಂತಹ ವ್ಯಕ್ತಿ ಅಲ್ಲಿಗೆ ಬಂದ, ನಾವು ಪಾರ್ಟಿ ಮಾಡ್ಬೇಕಾದ್ರೆ ಆತ ಬಂದು ದರ್ಶನ್ ಬಳಿ ಏನೋ ಮಾತಾಡ್ದ. ಆಗ ದರ್ಶನ್ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದು ಹೌದು. ಸ್ವಲ್ಪ ಹೊತ್ತಿದ್ದು ದರ್ಶನ್ ಜೊತೆಗೆ ಇದೀಗ ವಿನಯ್ ಮತ್ತು ಪ್ರದೋಷ್ ಕೂಡ ಅಲ್ಲಿಂದ ಹೊರಟೋದ್ರು. ನನಗೆ ಗೊತ್ತಿರುವಂಥದ್ದು ಇಷ್ಟೇ ಅಂತ ತಮಗೂ ಗೊತ್ತಿರುವಂತಹ ಮಾಹಿತಿಯನ್ನ ಚಿಕ್ಕಣ್ಣ ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸೊ ಇದು ಅವತ್ತು ನಾನಿದ್ದಂತಹ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಏನಾಯಿತು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಈ ಕಿಡ್ನಾಪ್ ಅಂಡ್ ಮರ್ಡರ್ಗೂ ಮತ್ತು ಚಿಕ್ಕಣ್ಣ ಅವರಿಗೂ ಸಂಬಂಧ ಇಲ್ಲ ಅಂದ್ರೂ ಕೂಡ ಅವತ್ತಿನ ದಿನ ದರ್ಶನ್ ಜೊತೆ ಸಂಪರ್ಕದಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಇವ್ರನ್ನ ಬಹಳ ಪ್ರಮುಖ ಸಾಕ್ಷ್ಯಕ್ಕೆ ಪರಿಗಣಿಸಿದ್ದಾರೆ ಅಲ್ವಾ? ಖಂಡಿತ ವಿದ್ಯಾ, ಯಾಕಂದ್ರೆ ಇವರು ಐ ವಿಟ್ನೆಸ್ ಆಗಿ ಪರಿಗಣಿಸಿರುವಂತದ್ದು. ಯಾಕಂದ್ರೆ ಘಟನಾವಳಿ ನಡೆದಂತದ್ದು, ಘಟನಾವಳಿ ನಡೆಯೋದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಇದ್ರ ಜೊತೆಗೆ ಅದನ್ನ ಯಾರು ಈಗ ಲೈಕ್ ಪವನ್ ದರ್ಶನ್ ಅನ್ನ ಕರೆಯಕ್ಕೆ ಬಂದ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಈಗಾಗಲೇ CCTV ಫುಟೇಜಸ್ ಇರ್ಬೋದು ಮತ್ತು CDR ಇರ್ಬೋದು, ಇದೆಲ್ಲ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಗಳು ಸಿಕ್ಕಿದಾವೆ. ಅದನ್ನ ಆ ಸಾಕ್ಷಿಗಳನ್ನ ಇನ್ನಷ್ಟು ಪ್ರಬಲಗೊಳಿಸ್ಲಿಕ್ಕೆ ಅಂತೂ ಪ್ರಮುಖ ಮಾಡ್ಲಿಕ್ಕೆ ಐ ವಿಟ್ನೆಸ್ ಗಳಿದ್ದಾರೆ. ಐ ವಿಟ್ನೆಸ್ ಗಳನ್ನ ತೆಗೆದುಕೊಂಡು ಈ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇರೋಂಥದ್ದು. ಯಾಕಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ಹತ್ಯೆ ಮಾಡಿದ ಸಂದರ್ಭದಲ್ಲಿ ಯಾರು ಕೂಡ ಐ ವಿಟ್ನೆಸ್ ಇಲ್ಲ. ಜೊತೆಗೆ ಪಟ್ಟಣಗೆರೆ ಶೆಡ್ಗೆ ಹೋಗಂತ ವಿಚಾರವನ್ನ ಕನ್ಫರ್ಮ್ ಮಾಡ್ಲಿಕ್ಕೆ ಯಾರು ಕೂಡ ಐ ವಿಟ್ನೆಸ್ ಗಳಿಲ್ಲ. ಯಾಕಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳು ಎಷ್ಟು ಪ್ರಮುಖವಾಗ್ತವೋ ಅದೇ ರೀತಿಯಲ್ಲಿ ಐ ವಿಟ್ನೆಸ್ ಗಳು ಕೂಡ ಅತ್ಯಂತ ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ. ಆ ಹಿನ್ನೆಲೆಯಲ್ಲಿ ಚಿಕ್ಕಣ್ಣವರನ್ನ ಈಗ ಐ ವಿಟ್ನೆಸ್ ಆಗಿ ಪರಿಗಣಿಸಿರುವಂತದ್ದು. ಪವನ್ ಈಗ ಬಂದು ಕರೆದ, ಜೊತೆಗೆ ಪವನ್ ಕರೆದ ಸ್ವಲ್ಪ ಹೊತ್ತಿನಲ್ಲಿ ದರ್ಶನ್, ಪ್ರದೋಷ್ ಮತ್ತು ವಿನಯ್ ಇಷ್ಟು ಜನ ಹೋದ್ರು ಅನ್ನೋದನ್ನ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಚಿಕ್ಕಣ್ಣವ್ರನ್ನ ವಿಚಾರಣೆಗೊಳಪಡಿಸಿ ಅಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಯಾಕಂದ್ರೆ ಘಟನಾವಳಿ ನಡೆದ ಸಂದರ್ಭದಲ್ಲಿ ಶೆಡ್ಗೂ ಹೋಗುವಂತ ಸಂದರ್ಭ, ಶೆಡ್ಗಿನ್ನ ಮುಂಚಿತವಾಗಿ ಘಟನೆ ಏನ್ ನಡೆದಿತ್ತು ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಈಗ ಕಲೆ ಹಾಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಹೇಳಿರುವಂತದ್ದು, ಯಾವೊಬ್ಬ ಪರಿಚಿತ ವ್ಯಕ್ತಿ ಬಂದು ದರ್ಶನ್ ಅವ್ರನ್ನ ಕರೆದ ಪಟ್ಟಣಗೆರೆ ಶೆಡ್ ಬಗ್ಗೆ ಒಂದ್ ಸ್ವಲ್ಪ ಮಾತನಾಡ್ತಿದ್ರು. ಆದ್ರೆ ಆತನ ಹೆಸರು ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ಆತ ಮಾತನಾಡೋ ಸಂದರ್ಭದಲ್ಲಿ ದರ್ಶನ್ ಮತ್ತು ವಿನಯ್ ಒಂದಷ್ಟು ಮುಖ ಹಾವಭಾವ ಬದಲಾಯ್ತು. ಒಂದಷ್ಟು ಕೋಪ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇತ್ತು. ಒಂದು 20-25 ನಿಮಿಷ ಅಂದ್ರೆ ಪವನ್ ಹೋದ ಬಳಿಕ ಒಂದು 20-25 ನಿಮಿಷದ ಬಳಿಕ ದರ್ಶನ್ ಅಲ್ಲಿಂದ ಹೊರಟೋದ್ರು. ಅದರ ಹಿಂಬದಿಯಿಂದ ವಿನಯ್ ಮತ್ತು ಪ್ರದೋಷ್ ಇಬ್ರು ಕೂಡ ಹೋದ್ರು ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ಐ ವಿಟ್ನೆಸ್ ಆಗಿರೋ ಹಿನ್ನೆಲೆಯಲ್ಲಿ ಪ್ರಮುಖವಾದ ಸಾಕ್ಷಿಯಾಗಿ ಪರಿಗಣಿಸುತ್ತದೆ. ಮುಂದಿನ ಹಂತದಲ್ಲೂ ಕೂಡ ಚಿಕ್ಕಣ್ಣವ್ರನ್ನ ವಿಚಾರಣೆಗೊಳಪಡಿಸ್ತಾರೆ. ಕೇವಲ ಇವತ್ತು ನಿನ್ನೆ ಅಷ್ಟೇ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಹೇಳಿಕೆಯನ್ನ ಪಡ್ಕೊಂಡು ವಾಪಸ್ ಅನ್ನ ಕಳ್ಸಿರೋಂಥದ್ದಲ್ಲ, ಮುಂದಕ್ಕೂ ಕೂಡ ನೋಟಿಸ್ ಅನ್ನ
ಕೊಡದಲ್ಲೇ ನೋಟಿಸ್ ಅನ್ನ ಕೊಟ್ಟು ಮತ್ತೆ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋ ಪ್ರಕ್ರಿಯೆಯನ್ನ ಪೊಲೀಸರು ಮಾಡುವಂತದ್ದು. ವಿದ್ಯಾ. ವೆಲ್, ಥ್ಯಾಂಕ್ ಯು ಮುರಳಿ ತಮ್ಮ ಡೀಟೇಲ್ಸ್ಗೆ. ಸೊ ಇದು ಇದೀಗ ಹೈ ವಿಟ್ನೆಸ್ ಆಗಿ ಚಿಕ್ಕಣ್ಣವ್ರನ್ನ ಪರಿಗಣಿಸಿದ್ದಾರೆ ಪೊಲೀಸರು. ಹಾಗಾಗಿ ನಿನ್ನೆ ಆ ಒಂದು ಸ್ಟೋನಿ ಬ್ರೂಕ್ಗೂ ಕೂಡ ಇವ್ರನ್ನ ಕರ್ಕೊಂಡೋಗಿ ಸ್ಥಳ ಮಹಜರು ನಡೆಸಿದ್ದಾರೆ 2.5-3 ಗಂಟೆಗಳ ಕಾಲ. ಹಾಗಾದ್ರೆ ರೇಣುಕಾ ಸ್ವಾಮಿ ಮರ್ಡರ್ ಬಗ್ಗೆ ಚಿಕ್ಕಣ್ಣ ತಮ್ಮ ಹತ್ರ ಇರುವಂತಹ ಮಾಹಿತಿಯನ್ನ ಪೊಲೀಸರ ಬಳಿ ಹಂಚ್ಕೊಂಡ್ರು ಅಂದ್ರೆ ಏನ್ ಹೇಳಿದ್ರು? ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಸ್ಟೋನಿ ಬ್ರೂಕ್ನಲ್ಲಿ ಸ್ಪಾಟ್ ಮಹಜರು ಆಯಿತು. ಚಿಕ್ಕಣ್ಣ ಅವ್ರನ್ನ ಕರೆಸಲಾಗಿತ್ತು. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಚಿಕ್ಕಣ್ಣ ಅವರ ವಿಚಾರಣೆ ಕೂಡ ಮಾಡಲಾಗಿದೆ. ಹಾಸ್ಯ ನಟ ರೇಣುಕಾ ಸ್ವಾಮಿ ಮರ್ಡರ್ ಬಗ್ಗೆ ಹಾಗಾದ್ರೆ ಚಿಕ್ಕಣ್ಣ ಏನ್ ಹೇಳಿದ್ರು? ಪಬ್ಲಿಕ್ ಟಿವಿಯಲ್ಲಿ ನಟ ಚಿಕ್ಕಣ್ಣ ಅವರು ಕೊಟ್ಟಿರುವ ಹೇಳಿಕೆ ಬಗ್ಗೆ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಹೋಗೋಣ. ಏನ್ ಹೇಳಿದ್ರು ಮಾಧ್ಯಮಗಳ ಮುಂದೆ ಚಿಕ್ಕಣ್ಣ, ಹಾಸ್ಯ ನಟ ಅಂತ. ಇದೀಗ ಪಬ್ಲಿಕ್ ಟಿವಿಯಲ್ಲಿ ನಟ ಚಿಕ್ಕಣ್ಣ ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಅವರು ನಮಗೆ ಗೊತ್ತಿರೋಂಗೇನೆ ಈಗ ಅವ್ರಿಗೆ ಗೊತ್ತಿರೋಂಗೇನೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಇನ್ನು ಯಾರು ಇದ್ರಿ ಸರ್ ಅವತ್ತು ಪಾರ್ಟಿಲಿ ಆ್ಯಕ್ಚುಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಓಕೆ. ಹಾಗಾದ್ರೆ ನಟ ಚಿಕ್ಕಣ್ಣ ಅವತ್ತು ಕೊಟ್ಟಂತಹ ಸ್ಟೇಟ್ಮೆಂಟ್ ನಿನ್ನೆ ಪೊಲೀಸರ ಬಳಿ ಏನು ನೋಡ್ತಾ ಹೋಗೋಣ. ದರ್ಶನ್ 8ನೇ ತಾರೀಕು ನನ್ನನ್ನು ಊಟಕ್ಕೆ ಅಂತ ಕರೆದಿದ್ರು. ಆಗ ನಾನು ಹೋಗಿದ್ದು ಹೌದು. 8ನೇ ತಾರೀಕು ನಾನು ಅವ್ರ ಜೊತೆ ಊಟಕ್ಕೆ ಅಂತ ಸ್ಟೋನಿ ಬ್ರೂಕ್ಗೆ ಹೋಗಿದ್ದು ಹೌದು ಅಂತ ಚಿಕ್ಕಣ್ಣ ಹೇಳಿದ್ದಾರೆ. ಮೊದಲಿಗೆ ಶನಿವಾರ ಎಷ್ಟೊತ್ತಿಗೆ ಹೋದ್ರಿ ಅಂತ ಪೊಲೀಸರು ಕೇಳಿದ್ದಕ್ಕೆ 8ನೇ ತಾರೀಕು ಅಥವಾ ಶನಿವಾರ ಮಧ್ಯಾಹ್ನ 1:15 ಸುಮಾರಿಗೆ RR ನಗರದಲ್ಲಿರೋ ಆ ಸ್ಟೋನಿ ಬ್ರೂಕ್ ಪಬ್ಗೆ ನಾನು ಹೋದೆ, ರೆಸ್ಟೋರೆಂಟ್ಗೆ ನಾನು ಹೋಗಿದ್ದೆ ಅಂತ ಚಿಕ್ಕಣ್ಣ ಹೇಳಿದ್ದಾರೆ. ಅದಾದ್ಮೇಲೆ ಎಷ್ಟು ಜನ ಇದ್ರಿ, ಯಾರೆಲ್ಲ ಇದ್ರು, ಭಾಗವಹಿಸಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು ಅಂದಾಗ ದರ್ಶನ್ ಹಾಗೂ ಸ್ನೇಹಿತರು ಪಬ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಸೊ ನನ್ನನ್ನು ಕರೆದಿದ್ರು, ನಾನು ಕೂಡ ಹೋಗಿ ಅವ್ರ ಜೊತೆ ಜಾಯಿನ್ ಆದೆ, ಲೈನಪ್ ಆದೆ. ದರ್ಶನ್ ಹಾಗೂ ಸ್ನೇಹಿತರು ಪಬ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು ನಾನು ಹೋಗೋ ಅಷ್ಟೊತ್ತಿಗೆ. ಸುಮಾರು 1-1.5 ತಿಂಗಳಿಂದ ನಾನು ಡಯೆಟಲ್ಲಿದ್ದೆ. ಚಿಕ್ಕಣ್ಣ ಹೇಳಿರೋದು, ಹಾಸ್ಯ ನಟ. ಡಯೆಟ್ನಲ್ಲಿದ್ದೆ. ಹಾಗಾಗಿ ನಾನು ಕುಡಿಯಲ್ಲ. ಅವತ್ತು ನಾನು ಜಸ್ಟ್ ಊಟಕ್ಕೆ ಅಂತ ಹೋಗಿದ್ದಷ್ಟೇ. ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಿದ್ದು ಹೌದು ಅವರು, ಬಟ್ ನಾನು ಡಯಟಲ್ಲಿ ಇದ್ದ ಕಾರಣ ನಾನು ಮದ್ಯಪಾನ ಮಾಡಿಲ್ಲ ಅವತ್ತು. ದರ್ಶನ್ ಮತ್ತವರ ಸ್ನೇಹಿತರ ಜೊತೆ ಊಟಕ್ಕೆ ಅಂತ ಹೋಗಿದ್ದೆ, ಊಟ ಮಾಡಿದೆ ಅವತ್ತು ನಾನು. ಮುಂದಿನ ಫಿಲ್ಮ್ ಸಂಬಂಧ ದರ್ಶನ್ ಜೊತೆ ಮಾತುಕತೆ ನಡೆಸಬೇಕಿತ್ತು, ಅದನ್ನು ಕೂಡ ಆ ಸಂದರ್ಭದಲ್ಲೇ ಮಾತಾಡಿದ್ದೀನಿ. ಯಾವ ಸಿನಿಮಾ ಅಂತೆಲ್ಲ ಹೇಳಿಲ್ಲ. ಫೈನ್, ಇರಲಿ. ನಾನು ದರ್ಶನ್ ಮತ್ತವರ ಸ್ನೇಹಿತರ ಜೊತೆ ಊಟ ಮಾಡಿದೆ. ಅದಾದಮೇಲೆ ನನ್ನ ಮುಂದಿನ ಫಿಲ್ಮ್ ಸಂಬಂಧ ದರ್ಶನ್ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು, ಅದ್ರ ಬಗ್ಗೆ ಮಾತಾಡಿದ್ದೀನಿ. ಇದೇ ತಿಂಗಳು ನನ್ನ ಬರ್ತ್ಡೇ ಬೇರೆ ಇದೆ, ಸೆಲೆಬ್ರೇಷನ್ ಬಗ್ಗೆ ಮಾತುಕತೆ ಕೂಡ ನಡೀತಾ ಇತ್ತು. ಯಾಕಂದರೆ ದರ್ಶನ್ ಮತ್ತು ಚಿಕ್ಕಣ್ಣ ಬಹಳ ಕುಚುಕು ದೋಸ್ತುಗಳು. ಹೀಗಿರುವಾಗ ಇದೇ ತಿಂಗಳು ಬರ್ತ್ಡೇ ಬೇರೆ ಇದೆಯಲ್ಲ, ಸೆಲೆಬ್ರೇಷನ್ ಬಗ್ಗೆ ಕೂಡ ಮಾತಾಗ್ತಾ ಇತ್ತು. ಎಲ್ಲಿಗೆ ಹೋಗೋದು, ಹೇಗೆ ಸೆಲೆಬ್ರೇಟ್ ಮಾಡೋದು, ಇದ್ರ ಬಗ್ಗೆ. ಸಂಜೆ 4:30ಕ್ಕೆ ಅವರು ಹೋದ್ರು, ನಾನು ಪಬ್ನಿಂದ ಹೊರಟೆ. 4:30ಕ್ಕೆ ದರ್ಶನ್, ಅಷ್ಟೊತ್ತಿಗೆ ಅವರಿಗೆ ವಿಚಾರ ಗೊತ್ತಾಗಿತ್ತು. ಏನು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಇಲ್ಲಿ ಕರ್ಕೊಬಂದಿದ್ದಾರೆ, ಪಟ್ಟಣಗೆರೆ ಶೆಡ್ನಲ್ಲಿ ಇರಿಸಿದ್ದಾರೆ ಅಂತ. ಅವರು ಹೊರಟೋದ್ರು 4:15ಗೆ. ನಾನು 1:15ಗೆ ಬಂದೆ, ನಾನು 4:15ಗೆ ಹೊರಟೋದೆ ಅವ್ರು ಹೋಗ್ತಿದ್ದಂಗೆ. ಆಮೇಲೆ ರೇಣುಕಾ ಸ್ವಾಮಿ ಬಗ್ಗೆ ಪಬ್ನಲ್ಲಿ ಯಾವುದೇ ರೀತಿಯ ಮಾತುಕತೆ ಆಗಿಲ್ಲ. ಚಿಕ್ಕಣ್ಣ ಕೊಟ್ಟಿರೋ ಸ್ಟೇಟ್ಮೆಂಟ್ ಇದು. ಆಮೇಲೆ ನನಗಾಗ್ಲಿ ದರ್ಶನ್ಗಾಗ್ಲಿ ಪಬ್ನಲ್ಲಿ ವಿಚಾರ ಗೊತ್ತಾಗಿಲ್ಲ. ಇದಿಷ್ಟು ಚಿಕ್ಕಣ್ಣ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಪೊಲೀಸರ ಬಳಿ. ಅವ್ರಿಗೆ ಏನು ಗೊತ್ತಿದೆ ಅದನ್ನು ಹೇಳಿದ್ದಾರೆ ಅಷ್ಟೇ ಪಾಪ ಅವರು.